ಶನಿವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಗುತ್ತೆ ಅನ್ನೋ ಒಂದು ಪುಟ್ಟು ಪ್ರೊಮೋ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದಿನ ಸಂಚಿಕೆಯಲ್ಲಿ ಸೀರೆನೆಲ್ಲ ನಮ್ಮ ವಿಕ್ಕಿನ ಉಡಿಸಿ ರಿಸೆಪ್ಷನ್ಗೆ ವೇದನ್ ರೆಡಿ ಮಾಡಿರ್ತಾನಲ್ವಾ, ಆವಾಗ ಹೇಳಿರ್ತಾನೆ, ನನಗೆ ನೀನು ನೋಡ್ತಾ ಇದ್ದರೆ ಇವಾಗ ಒಂದ್ಸಲಿ ಪ್ರಪೋಸ್ ಮಾಡಿ ನಿನಗೆ ಮುತ್ತು ಕೊಡಬೇಕು ಅಂತ ಅನ್ನಿಸ್ತಿದೆ ವೇದ, ಮಾಡ್ಲಾ ಅಂತೇಳಿ. ಆವಾಗ ವೇದ, ನಾನು ನಿನಗೆ ಒಂದು ಹುಡುಗಿನ ದೇವಸ್ಥಾನದಲ್ಲಿ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ, ಆವಾಗ ಮೊದಲು ಯಾರು ಗೊತ್ತಾ, ಅದು ಬೇರೆ ಯಾರೂ ಅಲ್ಲ ಕಣೆ, ನೀನು ಒಂಥರ ಗೂಬೆ ಕಣೆ ನೀನು. ನಾನು ಪ್ರಪೋಸ್ ಮಾಡೋದನ್ನು ನಾನು ರಿಹರ್ಸಲ್ ಮಾಡ್ತಾ ಇದ್ದೆ ಅಲ್ಲಿ, ನೀನು ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡಿದೆ, ನೀನು ಪ್ರಪೋಸ್ ಮಾಡಿದ್ದು ನೋಡಿ ನಾನೇ ಇಂಪ್ರೆಸ್ ಆಗೋದೆ, ಇನ್ನು ನಿಮ್ಮ ಹುಡುಗಿ ಆಗಲ್ವಾ ಅಂತೇಳಂದೆ. ಅದು ಅಲ್ಲದೆ ವಿಶ್ವ ಸರ್ ಜೊತೆಗೆ ನಂದು ಎಂಗೇಜ್ಮೆಂಟ್ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಶಾಕ್ ಕೊಟ್ಬಿಟ್ಟೆ, ನನಗೆ ಆಪಿಟ್ಬಿಟ್ಟೆ, ನನಗೆ ಸಿಟ್ಟು ಬಂತು ಅವಾಗ ಅಂತೇಳಿ ಅಂತಾನೆ ಇರೋ ವಿಷಯನ. ವೇದ, ಇವಾಗಲೂ ನನಗೆ ಆಸೆ ಆಗ್ತಿದೆ, ಅದೇ ಥರ ಮೊದಲು ನಾನು ರಿಹರ್ಸಲ್ ಮಾಡಿದ್ನಲ್ಲ ಹಂಗೇ ನಿಜವಾಗ್ಲೂ ಈಗ ನಿನಗೆ ಪ್ರಪೋಸ್ ಮಾಡಿ ನಿನ್ನ ಕೈಗೆ ಒಂದು ಮುತ್ತು ಕೊಡ್ಲಾ ಅಂತೇಳ್ಬಿಟ್ಟು ಅವಳ ಕೈಗೆ ತಗೊಂತಾನೆ, ಒಂದು ಮುತ್ತು ಕೊಡೋಣ ಅಂತೇಳ್ಬಿಟ್ಟು ಈ ಪ್ರೊಮೋದಲ್ಲಿ. ಇಬ್ರದ್ದು ಜೋಡಿ ತುಂಬ ಚೆನ್ನಾಗಿದೆ, ಇಬ್ರಿಗೂ ಪ್ರೀತಿ ಕೂಡ ಅಷ್ಟೇ ಇದೆ. ಏನೇನೆಲ್ಲ ಆಗುತ್ತೆ ಮುಂದೆ, ಪೂರ ರೌಡಿಸಮ್ ಬಿಟ್ಟಾಕಿ ಸಂಸಾರಿ ಆಗೋಗ್ಬಿಡ್ತಾನೆ ನಮ್ಮ ವಿಕ್ರಮ್ ಅಂತ ನೋಡೋಣ. ಸೀರೆನಲ್ಲಂತೂ ಸಖತ್ ಮುದ್ದಾಗಿ ಕಾಣಿಸ್ತಿದ್ದಾಳೆ, ವಿಕ್ರಮ್ ಅಂತೂ ಆ ಶರ್ಟಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದ್ದಾನೆ. ರಿಸೆಪ್ಷನ್ನಲ್ಲಿ ಏನೇನೆಲ್ಲ ತಿರುಗಿ ಬರುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ, ಅದರಲ್ಲೂ ರಿಸೆಪ್ಷನ್ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ.